ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಸಿಎಂಗೆ ತವರಲ್ಲೇ ಬಿಗ್ ಶಾಕ್. ಸಿದ್ದು ರಣತಂತ್ರ ಫಲಿಸಿದ ಹೇಗೆ? ಮಾನೆ ಗೆಲುವಿನ ಸೀಕ್ರೆಟ್ ಏನು? ಸಜ್ಜನರ್ ಸೋಲಿಗೆ ಕಾರಣವೇನು? ಸಿಂದಗಿಯಲ್ಲಿ ಭೂಸನೂರ್ಗೆ ಜೈ, ಮನಗುಳಿ ಕೈ ಬಿಟ್ಟಿದ್ದೇಕೆ ಮತದಾರ? ಜೆಡಿಎಸ್ಗೆ ಠೇವಣಿ ಲಾಸ್. ಸಿದ್ದು ಇಟ್ಟಿದ್ದೆಂತಹ ಗುನ್ನ? ಇದೇ ಹೊತ್ತಿನ ಸ್ಪೆಷಲ್ ಸಿಎಂ ವರ್ಸಸ್ ಸಿದ್ದು, ಗೆದ್ದವರು ಯಾರು? ರೂಟ್ ಲೆವೆಲ್ ಒಂದು ಪ್ರಚಾರದಲ್ಲಿ ನಾವು ಎಡವಿದ್ವಿ ಅನ್ನುವಂಥ ಒಂದು ಭಾವನೆ ನನಗೆ ವ್ಯಕ್ತ ಆಗ್ತಾ ಇದೆ. ಸಿಎಂಗೆ ತವರಲ್ಲೇ ಬಿಗ್ ಶಾಕ್. ಸಿದ್ದು ರಣತಂತ್ರ ಫಲಿಸಿದ್ದು ಹೇಗೆ? ಮಾನೆ ಗೆಲುವಿನ ಸೀಕ್ರೆಟ್ ಏನು? ಸಜ್ಜನರ್ ಸೋಲಿಗೆ ಕಾರಣವೇನು? ಸಿಂದಗಿಯಲ್ಲಿ ಭೂಸನೂರ್ಗೆ ಜೈ, ಮನಗೂಳಿ ಕೈ ಬಿಟ್ಟಿದ್ದಕ್ಕೆ ಮತದಾರ. ಜೆಡಿಎಸ್ಗೆ ಠೇವಣಿ ಲಾಸ್. ಸಿದ್ದು ಇಟ್ಟಿದ್ದೆಂಥ ಗುನ್ನ? ಸಿಂದಗಿ ಮತ್ತು ಹಾನಗಲ್ ಉಪಕಥನದಲ್ಲಿ ಕಳೆದ 1 ತಿಂಗಳಿನಿಂದ ಮಾತಿನ ಸಮರ, ಪರ್ಸನಲ್ ಅಟ್ಯಾಕ್, ಜಾತಿ ಕೆಸರೆರಚಾಟ ನಡೆಯುತ್ತಿತ್ತು. ಗೆಲ್ಲೋದು ನಾವೇ ಅಂತ ಹೇಳಿ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ತೊಡೆ ತಟ್ಟುತ್ತಿದ್ರು. ಆದ್ರೀಗ ಮತದಾರನ ಅಂತಿಮ ತೀರ್ಪು ಹೊರಬಿದ್ದಿದೆ. ಸಿಂದಗಿಯಲ್ಲಿ ಬಿಜೆಪಿಯ ರಮೇಶ್ ಭೂಸನೂರ್ ಅವರು ಗೆದ್ದು ಬಿಗಿದ್ರೆ, ಹಾನಗಲ್ನಲ್ಲಿ ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆ ಗೆಲುವಿನ ಕೇಕೆ ಹಾಕಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ತವರಲ್ಲೇ ಮುಖಭಂಗವಾಗಿದೆ. ಇದು ಬಿಜೆಪಿ ಪಕ್ಷದಲ್ಲಿ ಸಿಎಂಗೆ ಆದ ಅತಿ ದೊಡ್ಡ ಹಿನ್ನಡೆ ಅನ್ನೋ ಚರ್ಚೆಗಳಿಗೂ ದಾರಿ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ಸಿಎಂ ನಾಯಕತ್ವವನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಹಾಗಾದ್ರೆ ವಿಜಯಪುರದ ಸಿಂದಗಿ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಮನಗುಳಿ ಸೋಲಿಗೆ ಏನು ಕಾರಣ? ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರ್ ಗೆಲ್ಲುವುದಕ್ಕೆ ಕಮಲಕಲಿಗಳು ಮಾಡಿದ ಸ್ಟ್ರಾಟಜಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆದ್ರೆ ಅದಕ್ಕಿಂತ ಮೊದಲು ಹಾನಗಲ್ನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಹಿನ್ನಡೆಯಾಗಿದ್ದು ಹೇಗೆ? ಗೆದ್ದೇ ಗೆಲ್ತಾರೆ ಅಂತ ಭಾವಿಸಿದ್ದ ಶಿವರಾಜ ಸಜ್ಜನರ್ ಸೋತಿದ್ದೇಕೆ? ಹಾನಗಲ್ ಅಖಾಡದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ವರ್ಕೌಟ್ ಆಗಿದ್ದು ಹೇಗೆ? ಈ ಕ್ಷೇತ್ರದ ಚುನಾವಣಾ ಫಲಿತಾಂಶ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮೇಲೆ ಅದೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಿಎಂ ತವರು ಜಿಲ್ಲೆಯಲ್ಲೇ ಬಿಜೆಪಿಗೆ ಸೋಲು. ಮತ ಎಣಿಕೆ ಆರಂಭದಿಂದಲೂ ಮಾನೆ ಮುನ್ನಡೆ. ಹಾನಗಲ್ ಸಿಎಂ ತವರು ಜಿಲ್ಲೆ ಹಾವೇರಿಯಲ್ಲಿರೋ ವಿಧಾನಸಭಾ ಕ್ಷೇತ್ರ. ಹೀಗಾಗಿ ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲಬೇಕು ಅಂತ ಸಿಎಂ ಬೊಮ್ಮಾಯಿ ಪಣ ತೊಟ್ಟಿದ್ರು. ಜೊತೆಗೆ ಈ ಚುನಾವಣೆಯನ್ನ ಸಿಎಂ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಹೀಗಾಗಿ ಸಿಎಂ ಬೊಮ್ಮಾಯಿ ತಮ್ಮ ಸರ್ಕಾರದ ಪಟಾಲಮನ್ನ ಕಟ್ಕೊಂಡು ಹೋಗಿ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತಿನ ಮಲ್ಲಯುದ್ಧವನ್ನೇ ನಡೆಸಿದ್ರು. ಆದ್ರೂ ಫಲ ಕೊಟ್ಟಿಲ್ಲ. ಇಲ್ಲಿ ಹುಲಿಯ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ವರ್ಕೌಟ್ ಆಗಿದೆ. ಅದು ಹೇಗೆ ಅಂತ ನೋಡಿದ್ರೆ ರೋಚಕ ಸತ್ಯ ಪಟ ಬಯಲಾಗುತ್ತೆ. ಬಿಜೆಪಿ ಭದ್ರಕೋಟೆಯನ್ನು ಛಿದ್ರ ಮಾಡಿದ ಕಾಂಗ್ರೆಸ್. ಹಾನಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಇಲ್ಲಿ ಸಿಎಂ ಉದಾಸಿ ಹಾನಗಲ್ ಕ್ಷೇತ್ರದಿಂದ 6 ಬಾರಿ ಶಾಸಕರಾಗಿದ್ರು. ಅವರ ಮಗ ಶಿವಕುಮಾರ್ ಉದಾಸಿ ಸಂಸದರಾಗಿದ್ದಾರೆ. ಹೀಗಾಗಿ ಹಾನಗಲ್ ಕ್ಷೇತ್ರದಲ್ಲಿ ಉದಾಸಿ ಕುಟುಂಬಕ್ಕೆ ಅವರದ್ದೇ ಆದ ವರ್ಚಸ್ಸಿದೆ. ಹೀಗಾಗಿ ದಿವಂಗತ ಉದಾಸಿ ಅವರ ಸೊಸೆ ರೇವತಿ ಉದಾಸಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಬಿಜೆಪಿ ಮುಖಂಡರು ಮಾಜಿ ಸಿಎಂ ಬಿಎಸ್ವೈ ಆಪ್ತ ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ಕೊಟ್ಟು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ರು.
ಜೊತೆಗೆ ಇವರನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿಯನ್ನ ಬಿವೈ ವಿಜಯೇಂದ್ರ ಅವರಿಗೆ ನೀಡಲಾಗಿತ್ತು. ಆದ್ರೆ ಈ ಪ್ರಯೋಗದಿಂದಾಗಿ ಬಿಜೆಪಿಗೆ ಹಿನ್ನಡೆ ಆಯ್ತಾ ಅನ್ನೋ ಲೆಕ್ಕಾಚಾರಗಳಿವೆ. ಅಷ್ಟಕ್ಕೂ ಈ ಶಿವರಾಜ್ ಸಜ್ಜನರ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಶಿವರಾಜ್ ಸಜ್ಜನರ್ 2004ರಲ್ಲಿ ಒಂದೇ ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ಶಿವರಾಜ್ ಸಜ್ಜನರ್ ಹಾವೇರಿ ಕ್ಷೇತ್ರವನ್ನ ತ್ಯಜಿಸಿದ್ರು. ಅನಂತರ 2013ರಲ್ಲಿ ಕೆಜೆಪಿಯಿಂದ ಬ್ಯಾಡಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು. ಹಾಗೆ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದ ಅನುಭವವೂ ಸಜ್ಜನರ್ ಅವರಿಗಿತ್ತು. ಜೊತೆಗೆ ಸಜ್ಜನರ್ ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಹೊಸ ಲೆಕ್ಕಾಚಾರ ಹಾಕೊಂಡಿದ್ರು. ಆದರೆ ಸಿದ್ದರಾಮಯ್ಯ ಮಾಡಿದ ಅದೊಂದು ಸ್ಟ್ರಾಟಜಿ ಫಲಿತಾಂಶದ ದಿಕ್ಕನ್ನೇ ಬದಲಿಸಿಬಿಟ್ಟಿತ್ತು. ಹಾಗಾದ್ರೆ ಹಾನಗಲ್ ಅಖಾಡದಲ್ಲಿ ಸಿದ್ದು ಮಾಡಿದ ಸ್ಟ್ರಾಟಜಿ ಏನು? ಹಾನಗಲ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ನೇತೃತ್ವದ ಬಣ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕೆಂದು ಪಟ್ಟು ಹಿಡಿದಿತ್ತು. ಆದರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜಂಟಿಯಾಗಿ ರಣತಂತ್ರ ರೂಪಿಸಿದ್ರು. ಮನೋಹರ್ ತಹಶೀಲ್ದಾರ್ ಅವರನ್ನ ಸಮಾಧಾನಪಡಿಸಿ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ಕೊಟ್ಟಿದ್ರು. ನಿಮ್ಗೆ ಗೊತ್ತಿರಲಿ, ಶ್ರೀನಿವಾಸ್ ಮಾನೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 8,000 ಮತಗಳಿಂದ ಸಿಎಂ ಉದಾಸಿ ವಿರುದ್ಧ ಸೋಲುಂಡಿದ್ರು. ಸೋತರು ಕ್ಷೇತ್ರದಲ್ಲೇ ಇದ್ದು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ ಮಾನೆ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಜನಪರ ಕಾರ್ಯ ನಿರ್ವಹಿಸಿದ್ರು. ಹೀಗಾಗಿ ಜನ ಶ್ರೀನಿವಾಸ್ ಮಾನೆ ಅವರಿಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ತಮ್ಮ ಗೆಲುವಿನ ಬಗ್ಗೆ ಶ್ರೀನಿವಾಸ್ ಮಾನೆ ಹೇಳೋದೇನ್ ಗೊತ್ತಾ? ಹಾನಗಲ್ಲಿನಲ್ಲಿ ಸ್ವಾಭಿಮಾನಿ ಮತದಾರರು ಮಾನವೀಯತೆಗೆ ಮತ ಹಾಕಿದ್ದಾರೆ. ಜನಬಲ ಗೆದ್ದಿದೆ, ಹಣಬಲ ಸೋತಿದೆ. ನಾನು ಹಾನಗಲ್ಲಿನ ಮತದಾರರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಹಾನಗಲ್ ಗೆಲುವಿನ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿ ಆಡಳಿತದ ಬಗ್ಗೆ ಅಲ್ಲಿನ ಜನರಿಗೆ ಅಸಮಾಧಾನ ಇತ್ತು. ಬೆಲೆ ಏರಿಕೆ, ಭ್ರಷ್ಟಾಚಾರ ಎಲ್ಲಾ ಕಾರಣಗಳಿಂದ ಹಾನಗಲ್ನಲ್ಲಿ ಬಿಜೆಪಿಗೆ ಸೋಲಾಗಿದೆ. ಸಿಎಂ ಬೊಮ್ಮಾಯಿ 1 ಡಜನ್ ಮಿನಿಸ್ಟರ್ಗಳನ್ನ ಕರ್ಕೊಂಡು ಹೋಗಿ 1 ವಾರ ಕ್ಯಾಂಪೇನ್ ಮಾಡಿದ್ರು ಸೋತಿದ್ದಾರೆ ಅಂತ ಹೇಳಿ ಕುಟುಕಿದ್ದಾರೆ. ಹಾನಗಲ್ನಲ್ಲಿ ಗೆದ್ದಿದ್ದೀವಿ, ಮತ್ತೆ ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ. ಬಿಜೆಪಿ ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ. ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿಷ್ಕ್ರಿಯವಾದಂಥ ಸರ್ಕಾರ, ಇವೆಲ್ಲ ಕಾರಣಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ 1 ಡಜನ್ ಮಿನಿಸ್ಟ್ರಿಗಳು ಅಲ್ಲೇ 1 ವಾರ ಕ್ಯಾಂಪ್ ಮಾಡಿದ್ರು. ಅಧಿಕಾರ ದುರುಪಯೋಗ ಮಾಡಿ ಹಣ ಹಂಚಿ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ನಾವು ಗೆದ್ದಿದ್ದೀವಿ. ವಿಪಕ್ಷ ನಾಯಕರ ಮಾತನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಹಾನಗಲ್ನಲ್ಲಿ ಬಿಜೆಪಿ ಸೋಲಿಗೆ ಕೆಲ ಪ್ರಮುಖ ಕಾರಣಗಳನ್ನ ಪಟ್ಟಿ ಮಾಡಬಹುದು. ಅವ್ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಹಾನಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಅನ್ನೋದಕ್ಕಿಂತ ದಿವಂಗತ ಸಿಎಂ ಉದಾಸಿ ಅವರ ಭದ್ರಕೋಟೆ ಅಂತ ಹೇಳಬಹುದು. ಸುಮಾರು 30 ವರ್ಷಗಳ ಕಾಲ ಸಿಎಂ ಉದಾಸಿ ಅವರ ಹಿಡಿತದಲ್ಲಿತ್ತು. ಆದ್ರೆ ಬಿಜೆಪಿ ನಾಯಕರು ಉದಾಸಿ ಕುಟುಂಬಕ್ಕೆ ಟಿಕೆಟ್ ನೀಡದೆ ಹೊರಗಿನ ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ಉದಾಸಿ ವೋಟ್ ಬ್ಯಾಂಕ್ ತಟಸ್ಥವಾಗಿತ್ತು. ಇನ್ನು ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಬೆಂಬಲಿಗರು ಉಲ್ಟಾ ಹೊಡೆದಿರೋ ಸಾಧ್ಯತೆ ಇದೆ. ಇದರ ಜೊತೆಗೆ ಕ್ಷೇತ್ರದಲ್ಲಿ ಸಿಎಂ ಬೊಮ್ಮಾಯಿ ನಾಯಕತ್ವ, ತಂತ್ರಗಾರಿಕೆ ನೆರವಿಗೆ ಬಂದಿಲ್ಲ. ಅಷ್ಟೇ ಅಲ್ಲ, ಸಜ್ಜನರಿಗೆ ಹೊರಗಿನವರು ಅನ್ನೋ ಹಣೆಪಟ್ಟಿ ಕಟ್ಟಲಾಗಿತ್ತು. ಆದ್ರೆ ಮರಾಠ ಸಮುದಾಯದ ಶ್ರೀನಿವಾಸ್ ಮಾನೆ ಕ್ಷೇತ್ರದ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು. ಕೊರೋನಾ ಲಾಕ್ಡೌನ್ ಕಾಲದಲ್ಲಿ ಮಾನೆ ಜನಪರ ಕಾರ್ಯಗಳನ್ನು ನಿರ್ವಹಿಸಿದ್ರು. ಇನ್ನು ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ ಲೆಕ್ಕಾಚಾರವು ಸುಳ್ಳಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪಂಚಮಸಾಲಿ ಲಿಂಗಾಯತರು ಇಲ್ಲಿ ಬಿಜೆಪಿಗೆ ಒಳಯೇಟು ಕೊಟ್ಟಿದ್ದಾರೆ. ಹೀಗಾಗಿ ಹಾನಗಲ್ನಲ್ಲಿ ಬಿಜೆಪಿಗೆ ಸೋಲಾಯಿತು ಅನ್ನೋ ಲೆಕ್ಕಾಚಾರಗಳಿವೆ. ಬೊಮ್ಮಾಯಿಗೆ ಸಂಪೂರ್ಣ ಪ್ರಾಶಸ್ತ್ಯ ನೀಡಿದ್ರು ಫೇಲ್. ಬೊಮ್ಮಾಯಿಗೆ ತವರು ಜಿಲ್ಲೆಯಲ್ಲೇ ಇಲ್ವಾ ವರ್ಚಸ್ಸು? ಮುಂದೆ ಜವಾಬ್ದಾರಿ ಕೊಡೋ ಮೊದಲು ಯೋಚಿಸ್ತಾರ? ಸಿಎಂ ತವರು ಜಿಲ್ಲೆ ಹಾವೇರಿಯಲ್ಲಿದ್ದ ಹಾನಗಲ್ ಬಿಜೆಪಿ ಭದ್ರಕೋಟೆಯಾಗಿತ್ತು. ಹೀಗಿದ್ರೂ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಗಿರೋದ್ರಿಂದ ಸಿಎಂ ನಾಯಕತ್ವವನ್ನೇ ಪ್ರಶ್ನಿಸುವಂತಾಗಿದೆ. ಬೊಮ್ಮಾಯಿ ಅವರಿಗೆ ಸಂಪೂರ್ಣ ಪ್ರಾಶಸ್ತ್ಯ ನೀಡಿದ್ರೂ ಫೇಲ್ ಆಗಿದ್ದೇಕೆ? ಬೊಮ್ಮಾಯಿಗೆ ತವರು ಜಿಲ್ಲೆಯಲ್ಲಿ ಇಲ್ವಾ ವರ್ಚಸ್ಸು ಅನ್ನೋ ಅನುಮಾನಗಳು ಕಾಡ್ತಾ ಇವೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಬೊಮ್ಮಾಯಿಗೆ ಹೈಕಮಾಂಡ್ ನಾಯಕರು ಜವಾಬ್ದಾರಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಆದ್ರೆ ಚುನಾವಣಾ ಸೋಲನ್ನ ಬೊಮ್ಮಾಯಿ ಅವರಿಗೆ ಕಟ್ಟೋಕೆ ಬರಲ್ಲ ಅಂತಿದ್ದಾರೆ ಸಚಿವ ಈಶ್ವರಪ್ಪ.
ಹಾನಗಲ್ಲಿಗೆ ಯಾಕೆ ಆ ರೀತಿ ಆಯಿತು ಅದನ್ನು ನಾವು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋಬೇಕು. ಏಕೆಂತಂದರೆ 15,000 ತನಕ ಹಿಂದೆ ಬಿದ್ದಿರೋದು ಒಂದು ಆಶ್ಚರ್ಯವೇ. ಹಾಗಾಗಿ ಎಲ್ಲಿ ಈ ದೋಷ ಆಗಿದೆ ಇದನ್ನು ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋತೀವಿ. ಇದನ್ನು ಯಾವುದೋ ಮುಖ್ಯಮಂತ್ರಿಗಳು ಒಬ್ಬರ ಮೇಲೇ ಈ ಸೋಲಿಗೆ ಕಾರಣ ಅಂತ ಹೇಳೋಕ್ಕೂ ನಾನು ತಯಾರಿಲ್ಲ. ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಯತ್ನ ನಡೆಸಿದಂಥ ಕ್ಷೇತ್ರ. ಸಿಂದಗಿ ಕೂಡ ಅಷ್ಟೇ, ಹಾನಗಲ್ ಕೂಡ ಅಷ್ಟೇ. ಸಿಂದಗಿ ನಾವು ನಿರೀಕ್ಷೆಗೆ ಮೀರಿ ನಾವು ಅಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ ಜನ ಅಂತಂದಾಗ ಕಾಂಗ್ರೆಸ್ನ ಅಷ್ಟೇ ಒಂದು ರೀತಿ ವಿರೋಧವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ. ಇನ್ನು ಹಾನಗಲ್ ಸೋಲನ್ನ ಶಾಸಕ ರಾಜೀವ್ ಗೌಡ ಒಪ್ಪಿಕೊಂಡಿದ್ದಾರೆ. ಉಸ್ತುವಾರಿ ಹೊತ್ತ ಕೆಲವರಿಂದ ಸಮಸ್ಯೆ ಎಡವಟ್ಟಾಯಿತು ಅಂತ ಹೇಳಿದ್ದಾರೆ. ಬಟ್ ನಾವು ಅಲ್ಲಿ ನಮ್ಮ ಕೆಲವೊಂದರಿಂದ ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪುಗಳಾದವು. ಲಾಸ್ಟ್ ಡೇ ನಾವು ಅಭ್ಯರ್ಥಿನ ಅನೌನ್ಸ್ ಮಾಡಿದ್ದು 8ನೇ ತಾರೀಕು ನಾವು ನಾಮಿನೇಷನ್ ಮಾಡೋಂಥ ಸಂದರ್ಭ 7ನೇ ತಾರೀಕು ಅನೌನ್ಸ್ ಮಾಡಿದ್ದು ಒಂದು ನಮಗೆ ಹಿನ್ನಡೆ ಕಾರಣ ಆಯಿತು ಅನ್ನೋಂತ ನಮಗೆ ಅನ್ನಿಸ್ತದೆ. ಮತ್ತು ಎಲ್ಲರ ನಿರೀಕ್ಷೆ ಬೇರೆ ಇತ್ತು. ಉದಾಸಿ ಸರ್ ಫ್ಯಾಮಿಲಿಗೆ ಕೊಡ್ಬೋದು, ಶಿವಕುಮಾರ್ ಉದಾಸಿ ಅವ್ರ ವೈಫಿಗೆ ಕೊಡ್ಬೋದು ಅಂತೇಳಿ. ಅಲ್ಲಿ ಸಜ್ಜನವ್ರಿಗೆ ಕೊಟ್ಟದ್ದು ಅಂದ್ರೆ ಲಾಸ್ಟ್ ಯಾರಿಗೆ ಕೊಟ್ಟರು 1 ವೀಕ್ 10 ಡೇಸ್ ಮುಂಚೆ ಕೊಟ್ಟರು ಒಳ್ಳೇದಿರ್ತಿತ್ತೇನೋ ಒಂದು ಈಗ ಅನಿಸ್ತವೆ. ಬಟ್ ಸೋಲೆ. ಇವತ್ತು ಮಾನೆಯವರು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಅಲ್ಲಿ ಅವರು ಜಯ ಸಾಧಿಸಿದ್ದಾರೆ. ರಿಪೀಟ್ ಆಗುತ್ತಾ ಹಿಸ್ಟ್ರಿ, ಸಿಎಂಗೆ ಕಾಡುತ್ತಿದೆಯಾ ಆ ಆತಂಕ? ಹಾನಗಲ್ನಲ್ಲಿ ಬಿಜೆಪಿ ಸೋಲಿಗೆ ಸಿಎಂ ಓವರ್ ಕಾನ್ಫಿಡೆನ್ಸ್ ಕೂಡ ಕಾರಣವಾಯ್ತಾ ಅನ್ನೋ ಅನುಮಾನವೂ ಇದೆ. ಯಾಕಂದ್ರೆ ಹಾನಗಲ್ ಬಿಜೆಪಿ ಭದ್ರಕೋಟೆ, ಗೆದ್ದೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಸಿಎಂ ಬೊಮ್ಮಾಯಿ. ನಿಮ್ಗೆ ಗೊತ್ತಿರಲಿ, 2011ರಲ್ಲೂ ಸದಾನಂದ ಗೌಡರು ಸಿಎಂ ಆಗಿದ್ದಾಗಲೂ ಹೀಗೆ ಆಗಿತ್ತು. 2011ರಲ್ಲಿ ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿದ್ರು. ಆದ್ರೆ ಬಿಎಸ್ವೈರಿಂದ ತೆರವಾದ ಸಿಎಂ ಹುದ್ದೆಯಲ್ಲಿ ಗೌಡರು ಕೂತ್ಮೇಲೆ ಸದಾನಂದ ಗೌಡರಿಂದ ತೆರವಾದ ಸಂಸದ ಸ್ಥಾನಕ್ಕೆ 2012ರಲ್ಲಿ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಸಲಾಯಿತು. ಈಗಿನ ಇಂಧನ ಸಚಿವ ಸುನಿಲ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿದ್ರು. ದಕ್ಷಿಣ ಕನ್ನಡ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ, ಇಲ್ಲಿ ಕೇಸರಿಪಾಳಿಯದ್ದೇ ಪಾರುಪತ್ಯ. ಆರ್ಎಸ್ಎಸ್ ಸಂಘದ ಜಿಲ್ಲೆ ಅಂತ ಸದಾನಂದ ಗೌಡರು ಉಪಚುನಾವಣೆ ಬಗ್ಗೆ ಅಷ್ಟೊಂದು ತಲೆಕೆಡಿಸಿಕೊಂಡಿರಲಿಲ್ಲ. ಉಪಚುನಾವಣೆ ಅಂದ ಮೇಲೆ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವೇ ಅಲೆ ಇರುತ್ತೆ. ಪ್ರಚಾರ ಮಾಡಿಲ್ಲ ಅಂದ್ರೂ ಈ ಚುನಾವಣೆಯನ್ನ ಗೆದ್ದೇ ಗೆಲ್ಲುತ್ತೇವೆ ಅಂತ ಗೌಡ್ರು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಹೀಗಾಗಿ ಗೌಡ್ರು ಈ ಕ್ಷೇತ್ರದ ಉಪಸಮರದ ಬಗ್ಗೆ ಅಷ್ಟೊಂದು ತಲೆಕೆಡಿಸಿಕೊಂಡಿರಲಿಲ್ಲ. ಪರಿಣಾಮ ಬಿಜೆಪಿ ಭದ್ರಕೋಟೆಯಲ್ಲಿ ಕೇಸರಿಪಾಳ್ಯ ಮುಗ್ಗರಿಸಿತ್ತು. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿಯೇ ಬಿಜೆಪಿ ಮುಗ್ಗರಿಸಿತ್ತು. ಆಗ ಗೌಡ್ರು ಸಿಎಂ ಕುರ್ಚಿಯನ್ನ ಕಳೆದುಕೊಂಡಿದ್ರು. ಈಗ ಅಂಥದ್ದೇ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಹಾನಗಲ್ನಲ್ಲಿ ಬಿಜೆಪಿ ಸೋತಿದ್ರೂ ಸಿಂದಗಿಯಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದಿದೆ. ಹಾನಗಲ್ನಲ್ಲಿ ಬಿಜೆಪಿ ಸೋತಿದ್ರೆ ಸಿಂದಗಿಯಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಅಶೋಕ್ ಮನಗೂಳಿ ವಿರುದ್ಧ ರಮೇಶ್ ಭೂಸನೂರು ಗೆಲುವಿನ ಕೇಕೆ ಹಾಕಿದ್ದಾರೆ. ಆದರೆ ಜೆಡಿಎಸ್ ಮಾತ್ರ 2 ಕ್ಷೇತ್ರಗಳಲ್ಲಿ ಠೇವಣಿ ಕಳ್ಕೊಂಡಿದೆ. ಹಾಗಾದ್ರೆ ಸಿಂದಗಿಯಲ್ಲಿ ಬಿಜೆಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಂಶಗಳೇನು? ಸಿದ್ದು ಬಂಡೆ ಸ್ಟ್ರಾಟಜಿ ಸಿಂದಗಿಯಲ್ಲಿ ಯಾಕೆ ವರ್ಕೌಟ್ ಆಗಿಲ್ಲ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹಾನಗಲ್ ಅಖಾಡದಲ್ಲಿ ಸೋತಿರೋ ಬಿಜೆಪಿ ಸಿಂದಗಿಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ. ಬಿಜೆಪಿಯ ರಮೇಶ್ ಭೂಸನೂರು ಕಾಂಗ್ರೆಸ್ನ ಅಶೋಕ್ ಮನಗೂಳಿ ವಿರುದ್ಧ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. 1ರಲ್ಲಿ ಗೆದ್ದು 1ರಲ್ಲಿ ಸೋತಿರೋ ಬಿಜೆಪಿ ಬೈ ಎಲೆಕ್ಷನ್ಗಳಲ್ಲಿ ಇದೆಲ್ಲ ಕಾಮನ್. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹಾನಗಲ್ನಲ್ಲಿ ಗೆದ್ದೇ ಗೆಲ್ತೀವಿ ಅಂತಿದ್ದಾರೆ. ಹಾಗಾದ್ರೆ ಸಿಂದಗಿಯಲ್ಲಿ ಬಿಜೆಪಿ ಮಾಡಿದ ಮ್ಯಾಜಿಕ್ ಏನು? ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಭರ್ಜರಿ ಪ್ರಚಾರ ಸಿಂದಗಿಯಲ್ಲಿ ಯಾಕೆ ವರ್ಕೌಟ್ ಆಗಿಲ್ಲ ಅಂತ ಕೆದಕಿ ನೋಡಿದ್ರೆ ಸಿಂದಗಿ ಅಖಾಡದ ಅಸಲಿ ಗ್ರೌಂಡ್ ರಿಪೋರ್ಟ್ ತೆರೆದುಕೊಳ್ಳುತ್ತೆ. ಸಿಂದಗಿ ಕ್ಷೇತ್ರ ಶಾಸಕರಾಗಿದ್ದ ಜೆಡಿಎಸ್ನ ಎಂಸಿ ಮನಗೂಳಿ ಅವರ ಅಕಾಲಿಕ ನಿಧನದಿಂದಾಗಿ ಈ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಎದುರಾಗಿತ್ತು. ಈ ಕ್ಷೇತ್ರವನ್ನು ಉಳಿಸಿಕೊಳ್ಳೋದು ಜೆಡಿಎಸ್ ನಾಯಕರಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದ್ರೆ, ಇತ್ತ ಕಾಂಗ್ರೆಸ್ ಇದನ್ನ ಕಬಳಿಸೋಕೆ ಭರ್ಜರಿ ರಣತಂತ್ರ ಹೆಣೆದಿತ್ತು. ಸಿಂದಗಿ ಕ್ಷೇತ್ರದ ದಿವಂಗತ ಜೆಡಿಎಸ್ ಶಾಸಕ ಎಂಸಿ ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಅಖಾಡಕ್ಕಿಳಿಸಿದ್ರು. ಇಲ್ಲಿ ಎಂಸಿ ಮನಗೂಳಿ ಅವರ ಅನುಕಂಪದ ಅಲೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದು ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಆಗಿತ್ತು.
ಇತ್ತ ಜೆಡಿಎಸ್ ನಾಯಕರು ತಮ್ಮ ಅಭ್ಯರ್ಥಿಯನ್ನ ಕಾಂಗ್ರೆಸ್ ನಾಯಕರು ಹೈಜಾಕ್ ಮಾಡಿದ್ದಕ್ಕೆ ನಿಗಿನಿಗಿ ಕೆಂಡವಾಗಿದ್ರು. ಹೀಗಾಗಿ ಅಲ್ಪಸಂಖ್ಯಾತ ಮತಗಳನ್ನ ಒಡೆಯೋದಕ್ಕಾಗಿನೇ ಮುಸ್ಲಿಂ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ರು ಅನ್ನೋ ಮಾತಿದೆ. ಅದೇನೇ ಇದ್ರೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಕಿತ್ತಾಟದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರಿದೆ. ತಮ್ಮ ಗೆಲುವಿನ ಬಗ್ಗೆ ರಮೇಶ್ ಬೂಸನೂರ್ ಅವರು ಹೇಳೋದೇನು ಗೊತ್ತಾ? ಪ್ರಶ್ನೆ ಇಲ್ಲ ಈ ಚುನಾವಣೆಯಲ್ಲಿ ಅದು ನಾವು ಬಹುಶಃ ನಾವು ಸುಲಭವಾಗಿ ಗೆಲ್ಲಬಹುದು. ನಾನು ಹೇಳಿದ್ರಲ್ಲಿ ಬಂದಾಗ ಫಸ್ಟ್ ಒಳಗೆ ಪ್ರವೇಶ ಮಾಡೋದು 25,000 ಅಂತರದಿಂದ ಗೆಲ್ತೇವೆ. ಇವತ್ತು 30,200 ಗೆಲ್ತೇವೆ. 30,200 ಇವತ್ತು 30,200 ನಮಗೆ ಕೇಳಿ ಬಂದಿದ್ದಾರೆ. ಇವತ್ತು ನಿರೀಕ್ಷೆ ಮುಟ್ಟಿದೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ತಿಳಿಸಲು ಬಯಸ್ತೇನೆ. ಹೀಗೆ ಸಿಂದಗಿಯಲ್ಲಿ ಗೆದ್ದ ಬಿಜೆಪಿ ಅಭ್ಯರ್ಥಿ ರಮೇಶ್ ಬೂಸನೂರ್ ಅವರು ಹೇಳಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಹಿಂದಿನ ಎಲೆಕ್ಷನ್ಗೆ ಹೋಲಿಸಿದ್ರೆ ಈ ಚುನಾವಣೆ ಸಮಾಧಾನ ತಂದಿದೆ ಎಂದಿದ್ದಾರೆ. ಕಾಂಗ್ರೆಸ್ಗೆ ಬಿದ್ದಂಥ ವೋಟ್ ಹೋದ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಲೆಕ್ಕ ಹಾಕೊಂಡ್ರೆ ನಮಗೆ ಸಮಾಧಾನ ತಂದಿದೆ. ಸೋತಿದ್ರು ಕೂಡ ನಮಗೆ ಸಮಾಧಾನ ತಂದಿದೆ. ಒಟ್ಟಾರೆ 2 ಕ್ಷೇತ್ರನೂ ಚುನಾವಣೆ ನೋಡಿದ್ರೆ ಜನ ರಾಜ್ಯದಲ್ಲೇ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3ನೇ ಸ್ಥಾನದಲ್ಲಿತ್ತು. ಈಗ 2ನೇ ಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಅಷ್ಟೇ ಸಮಾಧಾನ. ಆದರೂ ಸೋಲೆ. ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು JDS ಕಾರ್ಯಕರ್ತರಿಗೆ ಅವ್ರ ಜೊತೆ ಬಂದವರು ಅಶೋಕ್ ಮನಗೋಳ ಜೊತೆ ಹೊಂದಾಣಿಕೆ ಅಷ್ಟೊಂದು ಆಗಲಿಲ್ಲ ಅಂತ ಹೇಳ್ತಿದ್ರು. ಅದು ನಾನು ಹೇಳಿದ್ದೆ, ಆದರೂ ಅದು ಸರಿಯಾದ ರೀತಿ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಕಾಂಗ್ರೆಸ್ ನಾಯಕರು ಸಿಂದಗಿ ಸೋಲಿನ ಬಗ್ಗೆ ವಿವರಿಸಿದ್ದಾರೆ. ಆದರೆ ಸಿಂದಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಬೂಸನೂರು ಅವರು ಗೆಲುವಿನ ಹಿಂದಿರೋ ಅಸಲಿ ಲೆಕ್ಕಾಚಾರವನ್ನ ನೋಡೋದಾದ್ರೆ, ಸಿಂದಗಿಯಲ್ಲಿ ಬಿಜೆಪಿ ನಾಯಕರು ಅಳೆದು ತೂಗಿ ಗಾಣಿಗ ಸಮುದಾಯದ ರಮೇಶ್ ಬೂಸನೂರು ಅವರನ್ನ ಅಖಾಡಕ್ಕಿಳಿಸಿದ್ರು. ಇನ್ನು ರಮೇಶ್ ಬೂಸನೂರು ಅವರು 2008 ಮತ್ತು 2013ರಲ್ಲಿ ಗೆದ್ದಿದ್ರು. ಕಳೆದ ಬಾರಿ 9,305 ಮತಗಳ ಅಂತರದಿಂದ ಸೋತಿದ್ರು. ಸೋತ ಬಳಿಕವೂ ಬೂಸನೂರ್ಗೆ ಜನಸಂಪರ್ಕ ಚೆನ್ನಾಗಿತ್ತು. ಈ ಕ್ಷೇತ್ರದಲ್ಲಿ ಸಂಘ ಪರಿವಾರ ಕೂಡ ಸ್ಟ್ರಾಂಗ್ ಆಗಿದೆ. ಜೊತೆಗೆ 40% ಬಜರಂಗ ದಳ, ಗಾಣಿಗ ಸಮುದಾಯದ ಮತ, ಲಿಂಗಾಯತ ಮತಗಳು ಬೂಸನೂರ್ ಅವರ ಕೈ ಹಿಡಿದಿವೆ. ಹೀಗಾಗಿ ಬೂಸನೂರ್ ಅವರು ಗೆದ್ದು ಬೀಗಿದ್ದಾರೆ. ಇದಷ್ಟೇ ಅಲ್ಲ, ಸಿಂದಗಿಯಲ್ಲಿ ಈ ಸಲ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ಗ್ರೌಂಡ್ ವರ್ಕ್ ಮಾಡಿದ್ದರು. ಇಲ್ಲಿನ ಲಿಂಗಾಯತ ಮತಗಳು ಚದುರಿ ಹೋಗದಂತೆ ಎಚ್ಚರ ವಹಿಸಿದ್ರು. ವಿ ಸೋಮಣ್ಣ, ಲಕ್ಷ್ಮಣ ಸವದಿ, CC ಪಾಟೀಲ್ ಅಖಾಡದಲ್ಲಿ ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸಿದ್ರು. ಇದೇ ಟೈಮ್ನಲ್ಲಿ ಮಾಜಿ ಸಿಎಂ BSY ಅವರ ಪುತ್ರ ವಿಜಯೇಂದ್ರ ಅಬ್ಬರದ ಪ್ರಚಾರ ಲಿಂಗಾಯತ ಮತಗಳು ಚದುರಿ ಹೋಗದಂತೆ ನೋಡಿಕೊಂಡಿತ್ತು. ಇನ್ನು ಸಿಎಂ ಬೊಮ್ಮಾಯಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿಗೆ ಒಟ್ಟು 7 ತಂಡಗಳನ್ನು ಮಾಡಿಕೊಂಡು ಅಖಾಡಕ್ಕಿಳಿದಿದ್ರು. ಈ 7 ತಂಡಗಳಲ್ಲಿ 6 ತಂಡಗಳಿಗೆ ಸಚಿವರ ನೇತೃತ್ವ ವಹಿಸಿದ್ರು. ಇಲ್ಲಿ ಗೋವಿಂದ ಕಾರಜೋಳ SC ಮತಗಳನ್ನ ಸೆಳೆದ್ರೆ, ಕುರುಬ ಮತಗಳನ್ನ ಸಚಿವ ಈಶ್ವರಪ್ಪ ಮತ್ತು ಭೈರತಿ ಬಸವರಾಜ್ ಸೆಳೆದಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅಬ್ಬರದ ಪ್ರಚಾರ ಮತ್ತು ಸಿಎಂ ಬೊಮ್ಮಾಯಿ ಎದುರಾಳಿಗಳ ವಿರುದ್ಧ ನಡೆಸಿದ ವಾಗ್ದಾಳಿ ರಮೇಶ್ ಬೂಸನೂರು ಗೆಲ್ಲುವಂತೆ ಮಾಡಿತು ಅನ್ನೋ ಲೆಕ್ಕಾಚಾರಗಳಿವೆ. ಹೀಗೆ ಬಿಜೆಪಿ ಮತ್ತು ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ತಲಾ ಒಂದೊಂದು ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ, ಇತ್ತ 2 ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದ್ದ JDS ನಾಯಕರು ಸೋತು ಸುಣ್ಣವಾಗಿದ್ದಾರೆ. 2 ಕ್ಷೇತ್ರಗಳಲ್ಲಿ ಠೇವಣಿಯನ್ನ ಕಳೆದುಕೊಂಡು ಹೀನಾಯ ಸ್ಥಿತಿ ತಲುಪಿದ್ದಾರೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ HDK, ನಮ್ಮ ಟಾರ್ಗೆಟ್ ಬೈ ಎಲೆಕ್ಷನ್ ಅಲ್ಲ, 2023ರ ಎಲೆಕ್ಷನ್ ಎಂದಿದ್ದಾರೆ. ಚುನಾವಣಾ ಫಲಿತಾಂಶದಿಂದ ನಾನೇನು ಆತಂಕವೋ ಇಲ್ಲ, ಆದ್ಯತೆ ಇಲ್ಲ. ಏಕೆಂದರೆ ಚುನಾವಣಾ ಬೈ ಎಲೆಕ್ಷನ್ನಲ್ಲಿ ನಡೆಯತಕ್ಕಂಥ ಸಿಸ್ಟಮ್ಗಳು ಬೇರೆ, ಜನರಲ್ ಚುನಾವಣೆ ನಡೆಯತಕ್ಕಂಥ ಸಿಸ್ಟಮ್ ಬೇರೆ. ನನ್ನ ಗಮನ ಇರತಕ್ಕಂಥದ್ದು 2023. ನಾನು ಮೊನ್ನೆನೂ ಸಹ ಹೇಳಿದ್ದೀನಿ. ಅದೇನೇ ಇರಲಿ, 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ಹೊರಬಿದ್ದಿದ್ದು ಹಾನಗಲ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ, ಸಿಂದಗಿಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. JDS ಠೇವಣಿ ಕಳೆದುಕೊಂಡು 4ನೇ ಸ್ಥಾನಕ್ಕೆ ಇಳಿದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಹಾನಗಲ್ಲನ್ನ ಬಿಟ್ಟುಕೊಟ್ಟು ಸಿಂದಗಿ ಗೆದ್ದಿದೆ. ಇತ್ತ JDS 2 ಕ್ಷೇತ್ರಗಳಲ್ಲಿ ಸೋತು ತನ್ನ ಬತ್ತಳಿಕೆಯಲ್ಲಿದ್ದ 1 ಸ್ಥಾನವನ್ನ ಕಳ್ಕೊಂಡಿದೆ. ಆದರೆ ಕಾಂಗ್ರೆಸ್ ಹಾನಗಲ್ ಗೆದ್ದು 1 ಸೀಟು ಜಾಸ್ತಿ ಮಾಡಿಕೊಂಡಿದೆ. ಇಲ್ಲಿ ಪ್ಲಸ್ ಆಗಿದ್ದು ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.